ಒಂದು ಸಣ್ಣ ಹುಡುಗಿ ಕಿಟಕಿಯಲ್ಲಿ ನೋಡ್ತಿದ್ದಾಗ ಯಾರೋ ಕೆಲವ್ರು ಬಂದು ದೇವಸ್ಥಾನವನ್ನು ಧ್ವಂಸ ಮಾಡೋದನ್ನು ನೋಡ್ತಾಳೆ. ಆಗ ಓಡೋಗಿ ಅವ್ರ ತಂದೆ ಹತ್ರ ಹೇಳ್ತಾರೆ, ಅಪ್ಪ ಈ ಥರ ದೇವಸ್ಥಾನ ಧ್ವಂಸ ಮಾಡ್ತಿದ್ದಾರೆ, ದಯವಿಟ್ಟು ಹೋಗಿ ನಿಲ್ಲಿಸಿ ಅಂತ. ಅವ್ರ ತಂದೆ ಹೇಳ್ತಾರೆ, ಇದು ಅಸಾಧ್ಯ ತಾಯಿ, ಅಲ್ಲಿ ಮಾಡ್ತಿರೋದು ಮೊಘಲರು, ನಾವು ಹೋದರೆ ಆಗೋದಿಲ್ಲ ಈ ಕೆಲಸ ಅಂತ ಹೇಳಿ ಸುಮ್ಮನಾಗು ಅಂತ ಹೇಳ್ತಾರೆ. ಫೈನಲಿ ಹುಡುಗಿ ಬೇಜಾರಿಂದ ಸುಮ್ಮನೆ ಹೋಗ್ತಾಳೆ. ಹುಡುಗಿ ಬೆಳೆದು ದೊಡ್ಡವಳಾಗ್ತದೆ ಸಹ ಆಗುತ್ತೆ. ಕೆಲವರು ಸೇಮ್ ಶಿವಾಲಯನ ಧ್ವಂಸ ಮಾಡ್ತಿದ್ದಾಗ ಮತ್ತೆ ಓಡೋಗಿ ಅವರ ಗಂಡ ಹತ್ರ ಹೇಳ್ತಾರೆ, ಈ ಥರ ದೇವಸ್ಥಾನ ಧ್ವಂಸ ಮಾಡ್ತಿದ್ದಾರೆ, ಹೋಗಿ ನೀವಾದರೂ ನಿಲ್ಲಿಸಿ ಅಂತ. ಬಟ್ ಆ ಗಂಡ ಹೇಳ್ತಾರೆ, ನಾವು ಖಿಲ್ಜಿಯವರ ಅಧೀನದಲ್ಲಿದ್ದೀವಿ, ನಾವೇನಾದರೂ ತಡೆದ್ರೆ ಬದುಕುಳಿಯೋದೇ ಕಷ್ಟ ಅಂತ. ಆಗ ಆಕೆ ಸುಮ್ಮನಾಗಲಿಲ್ಲ. ಸ್ವಲ್ಪ ದಿನದ ನಂತರ ಒಂದು ಗಂಡು ಮಗುಗೆ ಜನ್ಮ ನೀಡ್ತಾಳೆ. ಆ ಗಂಡು ಮಗುನ ಹೇಗೆ ಬೆಳೆಸ್ತಾಳೆ ಅಂದರೆ ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳ್ತಾಳೆ, ಧರ್ಮದ ಬಗ್ಗೆ ಟೀಚ್ ಮಾಡ್ತಾಳೆ, ಪೌರುಷವನ್ನು ಕಲಿಸ್ತಾಳೆ ಫಸ್ಟ್ ಆಫ್ ಆಲ್, ಮತ್ತು ಗಂಡಸರ ಹತ್ರ ಹೇಗೆ ಬಿಹೇವ್ ಮಾಡಬೇಕಂತ ಟೀಚ್ ಮಾಡ್ತಾಳೆ. ಎಲ್ಲ ವಿದ್ಯೆಗಳನ್ನ ಕಲಿಸ್ತಾಳೆ. ರಾಜನಿಗಿರುವಂಥ ಎಲ್ಲ ಕ್ವಾಲಿಟೀಸ್, ಎಲ್ಲ ತರಹದ ವಿದ್ಯೆಗಳನ್ನ ಮಗುವಿಂದನೇ ಸ್ಟಾರ್ಟ್ ಮಾಡ್ತಾಳೆ ಟೀಚ್ ಮಾಡೋಕ್ಕೆ. 16 ವರ್ಷಕ್ಕೆ ಆ ಹುಡುಗ ಎಷ್ಟೋ ಮಗಳನ್ನು ಓಡಿಸಿ ಹೊಡಿತಾರೆ. ಆ ಹುಡುಗ ಮತ್ತೆ ಯಾರೂ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು. ಆ ತಾಯಿ ಯಾರೂ ಅಲ್ಲ, ಜೀಜಾಬಾಯಿ. ಜೈ ಹಿಂದ್.